ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಮ್ಮ ಹೊಸದುರ್ಗದಿಂದ ನಮ್ಮ ಶಿವಮೊಗ್ಗ ಕಡೆಗೆ ಹೋಗ್ತಾ ಇದ್ದೀನಿ KSRTC ಬಸ್ಸಲ್ಲಿ. ಹಾಗಾಗಿ ನಿಮಗೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ನ ತೋರ್ಸೋಣ ಅಂದ್ಕೊಂಡೆ. ನೀವು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನೋಡ್ಬೇಕಂದ್ರೆ ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ. ಬಸ್ ಹೊರಟ್ಬಿಡ್ತು ಬಸ್ ಸ್ಟ್ಯಾಂಡಿಂದ. ಆಮೇಲೆ ಹಂಗೆ ಮುಂದಕ್ಕೆ ಬಂದು ಇಲ್ಲಿ ನಮ್ಮ TV ಸರ್ಕಲ್ ಹತ್ರ ನಿಂತ್ಕೊಂತು. ಇದೆ ನೋಡಿ ನಮ್ಮ TV ಸರ್ಕಲ್. ಈಗೇನು ನೋಡ್ತಿರಲ್ಲ ಇದು TV ಸರ್ಕಲ್. ಆಮೇಲೆ ನಾನು ಮುಂದಕ್ಕೆ ಹಂಗೆ ಕೂತ್ಕೊಂಡು ಸುಮ್ಮನೆ ಮಲ್ಕೊಂಬಿಟ್ಟೆ. ಬಸ್ ಸ್ಟ್ಯಾಂಡ್ನ ಮುಂಭಾಗ ಏನಿರುತ್ತಲ್ಲ, ನಾನು ಬಸ್ ಇಳಿದ ತಕ್ಷಣ ಮುಂಭಾಗಕ್ಕೆ ಬಂದೆ. ಇಲ್ಲಿ ಮುಂಭಾಗ ತೋರ್ಸೋಣ ಅಂತ. ಇಲ್ಲಿ ನೋಡಿದ್ರೆ ನಮ್ಮ ಕನ್ನಡ ಧ್ವಜ ಆಗ್ತಾಯಿತ್ತು. ಟೈಮ್ ಬಂದು 5:20 ಆಗಿತ್ತು. ಆಮೇಲೆ ಹಂಗೆ ಮುಂದ್ಗಡೆ ನೋಡ್ಕೊತ ನಾನು ಕೂಡ ಜನರು ನೋಡ್ಕೊಂಡು ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ಒಳಗಡೆ ಹೋಗೋಣ, ಒಳಗಡೆ ತೋರ್ಸೋಣ ಅಂತ ಇಲ್ಲಿಗೆ ಬಂದೆ. ಆಮೇಲೆ ಸ್ವಲ್ಪ ಇಲ್ಲಿ ಸೈಕಾಗಿ ನೋಡ್ಕೊತ ನಿಂತ್ಕೊಂಡು, ಆಮೇಲೆ ಶಿವಮೊಗ್ಗ ಜನ ಹೆಂಗೆ ಅಂತ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಆದರೆ ಒಂದು ಹೇಳಬೇಕು ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು. ನೀವು ಎಷ್ಟು ಚೆನ್ನಾಗಿರ್ತಿರಲ್ಲ ಅವ್ರ ಹತ್ರ, ಅವರು ಚೆನ್ನಾಗಿರ್ತಾರೆ. ಪ್ರತಿದಿನ 8,000 ಜನ ಅಡ್ಡಾಡ್ತಾರೆ ಅಂತ ಲೆಕ್ಕ ಇಲ್ಲ. ಪ್ರತಿದಿನ ಬೇರೆ ಬೇರೆ ಜನ ಹಲವಾರು ಕಡೆಯಿಂದ ಬಂದಿರ್ತಾರೆ. ಹಾಗಾಗಿ ನನಗೆ ಕುಂತರ ಖುಷಿಯಾಗುತ್ತೆ ಜನರು ನೋಡೋಕ್ಕೆ. ನನಗೆ ಇದ್ರ ಬಗ್ಗೆ ಏನು ಫುಲ್ ಮಾಹಿತಿ ಇಲ್ಲ. ಬಸ್ ಸ್ಟ್ಯಾಂಡ್ ಬಗ್ಗೆ ಯಾವಾಗ ಕಟ್ಟಿದ್ರು, ಯಾವಾಗ ಓಪನ್ ಮಾಡಿದ್ರು ಅಂತಲೂ ನಂಗೆ ಗೊತ್ತಿಲ್ಲ. ಹೇಳಬೇಕು ಅಂದರೆ ಈ ಬಸ್ ಸ್ಟ್ಯಾಂಡಿಗೆ 3 ಸಲ ಬಂದಿರೋದು. ಹಾಗಾಗಿ ನನಗೆ ಇಷ್ಟೇ ಮಾಹಿತಿ ಗೊತ್ತಿದೆ. ನಾನು ತಿಳ್ಕೊಳಕ್ಕೆ ಹೋಗಿಲ್ಲ. ನಾನು ಈ ಬ್ಲಾಗ್ ಮಾಡಬೇಕು ಅಂತಲೇ ಶಿವಮೊಗ್ಗಕ್ಕೆ ಬರಲಿಲ್ಲ. ನನಗೆ ಬೇರೆ ಕೆಲಸ ಇತ್ತು, ಹಾಗಾಗಿ ಬಂದಿದ್ದೆ. ಇವಾಗ ಮತ್ತೆ ನಮ್ಮ ಹೊಸದುರ್ಗ ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಹೊಸದುರ್ಗ ಬಸ್ ಬಂದಿದೆ, ಅದು ಕೂತ್ಕೊಂಡಿದ್ದೀನಿ. ಇಲ್ಲಿಂದ ಬಸ್ ಬಿಟ್ಟರೆ 2.5 ಗಂಟೆ ಆಗ್ಬೋದು, ಇಲ್ಲ 3 ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಅಲ್ಲಿ ಬೇಗ ಹೋಗಿ ತಲುಪ್ತೀನಿ. ಇಲ್ಲಿ ಹಿಂದ್ಗಡೆ ಮಸ್ತ್ ಕಾಣ್ತೈತೆ ನೋಡಿ. ನಾನು ಯಾವುದೇ ರೀತಿಯಾದ ಮ್ಯೂಸಿಕ್ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಕಾಪಿರೈಟ್ ಬರ್ಬೋದು ಅಂತ ನನಗೆ ಭಯ ಇದೆ. ನಾನು ಹೇಳಿದಾಗೆ ನಿಮಗೆ ನಮ್ಮ KSRTC ಬಸ್ ಸ್ಟ್ಯಾಂಡ್ನ ತೋರಿಸಿದ್ದೀನಿ ಶಿವಮೊಗ್ಗದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಕೆಫೆ ಇದೆ, ಬನ್ನಿ ತೋರಿಸ್ತೀನಿ. ಇದೇ ನೋಡಿ ಗಂಧದ ಗುಡಿ ಕೆಫೆ. ಅಲ್ಲಿ ನಮ್ಮ ಅಪ್ಪು ಸರ್ ಫೋಟೋ ಹಾಕಿದ್ರು. ಟೀ, ಕಾಫಿ, ಬೂಸ್ಟು ಇನ್ನೂ ಇತ್ಯಾದಿ ಸಿಗುತ್ತಿಲ್ಲಿ. ನೀವೇನಾದರೂ ಬಂದರೆ ಟ್ರೈ ಮಾಡಿ ನೋಡಿ. ಅಲ್ಲಿ ನನಗೆ ಟೈಮ್ ಇರಲಿಲ್ಲ, ಬಸ್ಸಿಗೆ ಟೈಮ್ ಆಗಿತ್ತು ಅಂತ ನಾನು ಸೀದಂಗೆ ಹೋದೆ. ಹಂಗೆ ನಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾದ್ರೆ ಏನೋ ನೋಡಿ ಗಾಬರಿ ಆದೆ. ಅದು ಬೇಡ ಬಿಡಿ, ಹಂಗೆ ಮುಂದೆ ಬಂದೆ ಸೀದಾ.